ಓಂ ಶಾಂತಿ. ಬುದ್ಧಿಯನ್ನು ಪರಿಶುದ್ಧ ಮಾಡಿಕೊಳ್ಳಬೇಕೆಂದರೆ ಒಬ್ಬ ತಂದೆಯನ್ನು ನೆನಪು ಮಾಡಿರಿ. ನೆನಪಿನಿಂದಲೇ ಆತ್ಮವು ಸ್ವಚ್ಛವಾಗುತ್ತಾ ಹೋಗುವುದು. ಯಾರಾದರೂ ಶರೀರ ಬಿಡುತ್ತಾರೆಂದರೆ ಅವರಿಗಾಗಿ ಏನೆಲ್ಲವನ್ನು ಮಾಡುತ್ತಾರೆಯೋ ಅದರಲ್ಲಿ ತಮ್ಮ ಸಮಯ ಮತ್ತು ಹಣವನ್ನು ವ್ಯರ್ಥ ಮಾಡುತ್ತಾರೆ. ಸತ್ಯುಗ ತ್ರೇತಾಯುಗದ ಯಾವುದೇ ಚರಿತ್ರೆ ಭೂಗೋಳವಿಲ್ಲ, ಮತ್ತೆಲ್ಲರದು ಚರಿತ್ರೆ ಭೂಗೋಳವಿದೆ. ಬಾಕಿ ದೇವಿ ದೇವತೆಗಳನ್ನು ಲಕ್ಷಾಂತರ ವರ್ಷಗಳಿಗೆ ಮುಂಚೆ ತೆಗೆದುಕೊಂಡು ಹೋಗಿದ್ದಾರೆ. ಅಬು ಪರ್ವತದ ಮಹಿಮೆಯನ್ನು ಬಹಳ ಚೆನ್ನಾಗಿ ಸಿದ್ಧ ಮಾಡಬೇಕು. ತಂದೆಯು ಇಡೀ ವಿಶ್ವವನ್ನು ನರಕದಿಂದ ಸ್ವರ್ಗವನ್ನಾಗಿ ಮಾಡುತ್ತಿದ್ದಾರೆಂದರೆ ಇದೇ ಎಲ್ಲದಕ್ಕಿಂತ ಸರ್ವಶ್ರೇಷ್ಠ ತೀರ್ಥಸ್ಥಾನವಾಯಿತು. ಕೇವಲ ಯೋಗದಲ್ಲಿ ಇರುವುದಲ್ಲ, ಯೋಗದಲ್ಲಿ ಜ್ಞಾನದ ಅವಶ್ಯಕತೆ ಬಹಳ ಇದೆ. ತಂದೆ ಮತ್ತು ಶಿಕ್ಷಕನಿಗಿಂತ ದೊಡ್ಡವರು ಗುರುವಾಗಿರುತ್ತಾರೆ. ತಂದೆಯು ರಾಜಧಾನಿ ಸ್ಥಾಪನೆಯಾಗುತ್ತಾ ಇದೆ ಅಂದಾಗ ಅದರಲ್ಲಿ ನಂಬರ್ ವಾರ್ ಇರುತ್ತಾರಲ್ಲವೇ? ಕೆಲವರಾದರೂ ಸ್ವಲ್ಪವೂ ತಿಳಿದುಕೊಳ್ಳುವುದಿಲ್ಲ. ಅವರದು ಡ್ರಾಮಾದಲ್ಲಿ ಪಾತ್ರವೇ ಆಗಿರುತ್ತದೆ. ಯಾರು ಹೇಗೆ ಓದುತ್ತಾರೆ, ಎಷ್ಟು ಸೇವೆಯನ್ನು ಮಾಡುತ್ತಾರೆ, ತಂದೆಯ ಸೇವೆಯಲ್ಲಿ ಎಷ್ಟು ಸಫಲ ಮಾಡಿಕೊಳ್ಳುತ್ತಾರೆ ಎಂಬುದನ್ನು ಪ್ರತಿಯೊಬ್ಬರೂ ಓದಿನಿಂದ ತಿಳಿಯಲು ಸಾಧ್ಯತೆ ಇದೆ. ಈ ಜ್ಞಾನವು ಬಹಳ ಶ್ರೇಷ್ಠವಾಗಿದೆ. ಯಾರಾದರೂ ಒಂದು ವೇಳೆ ತಂದೆಯ ಅವಜ್ಞೆಯನ್ನು ಮಾಡುತ್ತಾರೆಂದರೆ ಒಂದೇ ಸಾರಿ ಕಲ್ಲು ಬುದ್ಧಿಯವರಾಗಿರುತ್ತಾರೆ. ಇದು ಇಂದ್ರ ಸಭೆಯಾಗಿದೆ. ವಿಕಾರಿ ಅಪವಿತ್ರರು ಬಂದು ಇಲ್ಲಿ ಕುಳಿತುಕೊಳ್ಳಬಾರದು. ಇಲ್ಲವೆಂದರೆ ಕರೆದುಕೊಂಡು ಬರುವಂಥವರ ಬ್ರಾಹ್ಮಣಿಯರ ಮೇಲೆ ದೋಷವಾಗುತ್ತದೆ. ಬಹಳ ದೊಡ್ಡ ಜವಾಬ್ದಾರಿ ಇದೆ. ನಿಮ್ಮಲ್ಲಿಯೂ ಯಾರೆಷ್ಟು ಜ್ಞಾನವನ್ನು ತನ್ನವರನ್ನಾಗಿಸಿಕೊಂಡಿದ್ದಾರೋ ಅದರ ಅನುಸಾರ ಸೇವೆಯನ್ನು ಮಾಡುತ್ತಿದ್ದೀರಿ. ಗೀತೆಯ ಭಗವಂತನ ಬಗ್ಗೆ ತಿಳಿಸುವುದೇ ಮುಖ್ಯ ಮಾತಾಗಿದೆ. ಯಾರು ಪೂರ್ಣ ಸಂಯೋಗದ ಬೆರಳನ್ನು ನೀಡುತ್ತಾರೆಯೋ ಅವರಿಗೆ ಸೇವಾಧಾರಿ ಎಂದು ಕರೆಯಲಾಗುತ್ತದೆ. ಉಳಿದವರು ನಷ್ಟವನ್ನುಂಟು ಮಾಡುತ್ತಾರೆ. ಎಲ್ಲವೂ ವಿದ್ಯೆಯನ್ನು ಅವಲಂಬಿಸಿದೆ. ಈ ಶರೀರವನ್ನು ಖುಷಿಯಿಂದ ಬಿಡಬೇಕಾಗಿದೆ. ದುಃಖದ ಮಾತೇ ಇಲ್ಲ. ಪುರುಷಾರ್ಥಕ್ಕಾಗಿ ಸಮಯವಂತೂ ಸಿಕ್ಕಿಯೇ ಇದೆ. ತಂದೆಯ ಮಕ್ಕಳಾಗಿಯೂ ಒಂದು ವೇಳೆ ನಿಂದನೆ ಹಾಕುತ್ತಾರೆಂದರೆ ಬಹಳ ಹೊರೆ ಹೆಚ್ಚಾಗುತ್ತದೆ. ಒಂದು ವೇಳೆ ಪಾತಾಳದಲ್ಲಿ ಹೋಗಿಬಿಡುತ್ತಾರೆ. ತಂದೆಯಂತೆ 21 ಜನ್ಮದವರೆಗೆ ತಮ್ಮ ಸುಖ ಶಾಂತಿ ಎರಡನ್ನೂ ನೀಡುತ್ತಾರೆ. ಕೆಲವರಾದರೂ ಶಾಂತಿಧಾಮದಲ್ಲಿ ಕೊನೆಯವರೆಗೂ ಇರುತ್ತಾರೆ. ಅವರು ಎಷ್ಟೆಲ್ಲ ಸುಖವನ್ನು ನೋಡಲು ಹೇಗೆ ಸಾಧ್ಯವಿದೆ? ಎಲ್ಲರೂ ಕೃಷ್ಣನನ್ನು ಸಹ ನೋಡಲು ಸಾಧ್ಯತೆ ಇಲ್ಲ. ಪ್ರತಿಯೊಬ್ಬರದು ಬೇರೆ ಬೇರೆ ಮಹಲುಗಳಿರುತ್ತವೆ ಅಲ್ಲವೇ? ಅವನನ್ನು ನೋಡುವುದಕ್ಕಾಗಿ ನಿಗದಿತ ಸಮಯವಿರುತ್ತದೆ. ಸತ್ಯುಗದಲ್ಲಾದರೂ ಅಪರಂಪಾರ ಸುಖವಿರುತ್ತದೆ. ಅದಕ್ಕೋಸ್ಕರ ಪೂರ್ಣ ಪುರುಷಾರ್ಥ ಮಾಡಬೇಕು. ಕೃಷ್ಣನು ಗೋವುಗಳನ್ನು ಕಾಯಲು ಹೇಗೆ ಸಾಧ್ಯ? ಅವನ ಬಳಿಯಾದರೂ ಹಾಲು ಹೆಲಿಕಾಪ್ಟರ್ನಲ್ಲಿ ಬರುತ್ತದೆ. ವಿಶ್ವದ ರಾಜಭಾಗ್ಯವನ್ನು ನೀಡುವಂತಹ ತಂದೆಗೆ ಬಹಳ ಗೌರವವನ್ನು ನೀಡಬೇಕಾಗಿದೆ. ತಂದೆಯ ಸೇವೆಯಲ್ಲಿ ತಮ್ಮ ಜೀವನವನ್ನು ಸಫಲ ಮಾಡಿಕೊಳ್ಳಬೇಕು. ವಿದ್ಯೆಯ ಕಡೆ ಪೂರ್ಣ ಗಮನ ಕೊಡಬೇಕು. ತಂದೆಯಿಂದ ಯಾವ ಜ್ಞಾನವು ಸಿಗುತ್ತದೆಯೋ ಅದರ ಮೇಲೆ ವಿಚಾರಸಾಗರ ಮಥನವನ್ನು ಮಾಡಬೇಕು. ಎಂದೂ ಸಹ ವಿಘ್ನರೂಪವಾಗಬಾರದು. ಸೇವಾಭಂಗವನ್ನು ಮಾಡಬಾರದು. ಅಹಂಕಾರದಲ್ಲಿ ಬರಬಾರದು. 4 ಸಬ್ಜೆಕ್ಟ್ಗಳಲ್ಲಿ ತಂದೆಯು ಮನಸ್ಸಿಗೆ ಇಷ್ಟವಾಗುವಂತಹ ಮಾರ್ಕ್ಸ್ ತೆಗೆದುಕೊಳ್ಳುವಂತಹ ಹೃದಯ ಸಿಂಹಾಸನಾಧಿಕಾರಿ ಭವ. ಯಾವ ಮಕ್ಕಳು 4 ಸಬ್ಜೆಕ್ಟ್ಗಳಲ್ಲಿ ಒಳ್ಳೆಯ ಮಾರ್ಕ್ಸ್ ಪಡೆಯುತ್ತಾರೆ, ಆದಿಯಿಂದ ಅಂತ್ಯದವರೆಗೆ ಒಳ್ಳೆಯ ನಂಬರ್ಸ್ನಿಂದ ಪಾಸ್ ಆಗುತ್ತಾರೆ, ಅವರನ್ನೇ ಪಾಸ್ ವಿತ್ ಆನರ್ ಎಂದು ಕರೆಯಲಾಗುವುದು. ಪ್ರಿಯತಮೆಯರು ಅವರೇ ಆಗಿದ್ದಾರೆ. ಯಾರ ಹೃದಯದಲ್ಲಿ ಸದಾ ಇದೇ ನಿರಂತರವಾಗಿ ಗೀತೆ ನಡೆಯುತ್ತಿರುತ್ತದೆ. ನಾನು ಬಾಬಾರವರ ಮಗು ಆಗಿದ್ದೇನೆ. ಬಾಬಾ ನಮ್ಮವರಾಗಿದ್ದಾರೆ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ ತಮ್ಮದೇ ಆದಂತೆ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.